ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಉಪ್ಪಿಟ್ಟು ರೆಸಿಪಿ ತೋರಿಸ್ಕೊಡ್ತಿದ್ದೀನಿ. ಅಯ್ಯೋ, ಉಪ್ಪಿಟ್ಟೆಲ್ಲ ಮಾಡ್ಬೋದು ಅಂತ ನೀವೆಲ್ಲ ಅಂದ್ಕೋಬೋದು. ಬಟ್ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಕಪ್ಪಷ್ಟು ರವಾನ ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಯಾನಿಗೆ ಹಾಕಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ನಾವೆಷ್ಟು ಚೆನ್ನಾಗಿ ಹುರ್ಕೋತೀವೋ ಉಪ್ಪಿಟ್ಟಷ್ಟು ಉದುರಾಗಿ ಬರುತ್ತೆ. ಕೆಲವ್ರಿಗೆ ಉಪ್ಪಿಟ್ಟು ಉದುರಾಗಿರೋದು ಇಷ್ಟ ಇಲ್ಲ ಅಂದರೆ ಅವರು ಈ ಹುರಿಯೋ ಮೆಥಡನ್ನ ಸ್ಕಿಪ್ ಮಾಡ್ಬೋದು. ನೀವು ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಹುರಿತಾ ಹೋದಾಗ ಅದು ಗೊತ್ತಾಗುತ್ತೆ, ಹಳದಿ ಇರೋದೆಲ್ಲ ಸ್ವಲ್ಪ ವೈಟ್ ಆಗ್ತಾ ಬರುತ್ತೆ. ಸೊ ಆವಾಗ ನಿಮಗೆ ಗೊತ್ತಾಗಿದೆ ರವೆ ಚೆನ್ನಾಗಿ ಹುರಿದಿದೆ ಅಂತ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದೇನೆ ಕೈ ಆಡಿಸ್ತಾನೇ ಇರಿ, ಆವಾಗ ರವೆ ಚೆನ್ನಾಗಿ ಇದು ಆಗುತ್ತೆ. ನಾನಿವಾಗ ರವೆ ಹುರಿಯೋದು ಮುಗೀತು. ಓಕೆ, ತುಂಬಾ ಇದೆ, ಬಟ್ ಜಾಸ್ತಿ ಹಾಕಿದರೆ ವೀಡಿಯೋ ನೋಡಲ್ವಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಶಾರ್ಟ್ ಮೆಥಡಲ್ಲಿ ತೋರಿಸಿದ್ದೀನಿ. ನೀವು ಉಪ್ಪಿಟ್ಟು ರವೆ ಹುರಿದಾದ್ಮೇಲೆ ಅದನ್ನು ಈ ಥರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಆರಲಿ. ಅದಾದಮೇಲೆ ಮತ್ತೆ ಅದೇ ಪಾತ್ರೆನ ಗ್ಯಾಸ್ ಮೇಲಿಟ್ಟು ಇವಾಗ ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ನೀವು ಹಾಕ್ಕೊಳ್ಳಿ. ಕಡಿಮೆ ಆದರೆ ಓಕೆ ಆಯಿಲು, ಬಟ್ ಉಪ್ಪಿಟ್ಟಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿನ್ನು ಮತ್ತೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡೆ. ಇದಾದಮೇಲೆ ಇದಕ್ಕೆ ನಾನು ಈಗ ಈ ಥರ ಕಾಯಕ್ಕೆ ಬಿಡಿ ಆಯಿಲ್ನ. ಇದಕ್ಕೆ ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕೋತಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟು ನಾನಿಲ್ಲಿ ತರಕಾರಿಗಳನ್ನೆಲ್ಲ ಹೆಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ನೀವು ಇದಕ್ಕೆ ಕಡಲೆಬೇಳೆ ಹಾಕಿ, ನಿಮ್ಮ ಹತ್ರ ಇದ್ದರೆ ಉದ್ದಿನಬೇಳೆನೂ ಹಾಕಿ, ಸೊ ಸೂಪರಾಗಿರುತ್ತೆ ಹಾಕಿದರೆ. ಇವಾಗ ಕಡಲೆಬೇಳೆ ಹಾಕಿ ನೆಕ್ಸ್ಟ್ ಅದಾದಮೇಲೆ ಅದನ್ನ ಸ್ವಲ್ಪ ಫ್ರೈ ಮಾಡಿ. ಎಣ್ಣೆಲೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿದರೆ ಅದು ಬೇಗ ಬೆಂದ್ಬಿಡುತ್ತೆ ಉಪ್ಪಿಟ್ಟಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟು ನೀವು ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆ, ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ಹಾಕಿ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನ ಫ್ರೈ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇದಾದಮೇಲೆ ನೀವು ಉಳ್ಳಾಗಡ್ಡಿ ಅಥವಾ ಆನಿಯನ್ ಏನು ಹೆಚ್ಚಿಟ್ಕೊಂಡಿರ್ತಾರೆ ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ತಾ ಬನ್ನಿ ಇದೇ ಥರ. ಆನಿಯನ್ ಹಾಕ್ಬಿಟ್ಟು ಫ್ರೈ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಹಸಿ ಬಟಾಣಿ ನಮ್ಮ ಮನೇಲಿತ್ತು, ಸೊ ನಾನು ಅದಕ್ಕೆ ಹಸಿ ಬಟಾಣಿನೂ ತೊಗೊಂಡು. ನೀವು ಯಾವುದೇ ತರಕಾರಿಲಿ, ನೀವು ಅವರೆಕಾಳು ಉಪ್ಪಿಟ್ಟು ಮಾಡ್ತೀರಲ್ವ, ಸೊ ಇದೇ ಥರನೇ ನೀವು ಹಸಿ ಬಟಾಣಿ ಬದಲು ಅವರೆಕಾಳಿದ್ರೆ ಅವರೆಕಾಳು ಹಾಕಿದರೆ ಅದು ಅವರೆಕಾಳು ಉಪ್ಪಿಟ್ಟು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಹಸಿ ಕಾಳುಗಳಿರಲಿ ಅದನ್ನ ಹಾಕಿ, ಬಿಕಾಸ್ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನೀವು ಹಾಕ್ಬೋದು. ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗೊಂದು ಗುಡ್ ಮಿಕ್ಸ್ ಕೊಡಿ. ಇದೇ ಥರ ಫ್ರೈ ಮಾಡ್ತಾನೇ ಇರಿ. ಇದಕ್ಕೆ ಇವಾಗ ನಾನು ಕರಿಬೇವು ಹಾಕ್ತಿದ್ದೀನಿ. ನೀವು ಆಯಿಲಲ್ಲೂ ಹಾಕ್ಬೋದು, ಏನದು ಕಡಲೆಬೇಳೆ ಹಾಕಿದ ತಕ್ಷಣ ನೀವು ಕರಿಬೇವು ಹಾಕ್ಬೋದು. ನಂಗೆ ಅವಾಗ ನೆನಪಿರಲಿಲ್ಲ, ಸೊ ನಾನು ಇವಾಗ ಹಾಕ್ಕೊತಿದ್ದೀನಿ. ನೀವು ಆವಾಗಲೇ ಹಾಕ್ಕೊಳ್ಳಿ ನೆನಪಿದ್ರೆ, ಇಲ್ಲ ಅಂದರೆ ಮಧ್ಯಾಹ್ನ ಹಾಕ್ಕೋಬೋದು, ನಡೆಯುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದನ್ನು ಹಾಕಿ ಫ್ರೈ ಮಾಡಿ. ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಇದು ಇವಾಗ ಒಂದು 3/4% ಬೆಂದಿದೆ. 3/4% ಯಾವಾಗ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೋ ಆವಾಗ ನೀವು ಟೊಮ್ಯಾಟೊ ಆ್ಯಡ್ ಮಾಡಿ. ಬಿಕಾಸ್ ಟೊಮ್ಯಾಟೊ ಸಾಫ್ಟ್ ಆಗಿಬಿಡುತ್ತೆ ಬೇಗ ಹಾಕಿದರೆ. ಸೊ ನೀವು ಲಾಸ್ಟಲ್ಲಿ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಹಾಕಿದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ. ಅದು ಟೊಮ್ಯಾಟೊ ಬೇಗ ಮೆತ್ತಗಾಗಿಬಿಡುತ್ತೆ, ಆಮೇಲೆ ಅದು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸೊ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಅದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಟೊಮ್ಯಾಟೊ ಬೇಯಲಿ ಅನ್ನೋ ರೀಸನ್ಗೆ. ಸೊ ನೀವು ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿನ ಇವಾಗಲೇ ಆ್ಯಡ್ ಮಾಡಿದೆ. ಕೆಲವೊಬ್ಬರು ನೀರೆಲ್ಲ ಹಾಕಿ ಮೇಲ್ಗಡೆ ಆ್ಯಡ್ ಮಾಡ್ತಾರೆ,
ನನಗೆ ಆ ಥರ ಇಷ್ಟ ಆಗಲ್ಲ. ಸೊ ನಾನು ಇವಾಗಲೇ ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿದಾಗ ಟೊಮ್ಯಾಟೊ ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದಕ್ಕೆ ಖಾರ, ನಮ್ಮ ಮನೇಲಿ ನಾವು ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ, ಅಂದರೆ ಮೆಣಸಿನ್ಕಾಯಿನ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಲಿ ರುಬ್ಬಿಟ್ಕೊಂಡಿರ್ತೀವಿ. ನಾವು ಯಾವುದೇ ಪಲ್ಯ ಅಥವಾ ಈ ಥರ ಏನೇ ಮಾಡಲಿ ನಾವು ಅದನ್ನು 1-2 ಸ್ಪೂನ್ ಹಾಕಿದರೆ ಮುಗೀತು. ಸೊ ಗ್ರೀನ್ ಚಿಲ್ಲಿ ಪೇಸ್ಟ್, ನಿಮ್ಮ ಹತ್ರ ಗ್ರೀನ್ ಚಿಲ್ಲಿ ಪೇಸ್ಟ್ ಇಲ್ಲ ಅಂತ ಹೇಳಿದರೆ ನೀವು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿರ್ತಾರಲ್ವ, ಆನಿಯನ್ ಹಾಕಿದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕಿ, ಆವಾಗ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿ ಇವಾಗ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ನೋಡಿ ಅದು ಈ ಥರ ಕಾಣುತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದ ಮೇಲೆ. ಇಷ್ಟೇ, ಇದು ಕರೆಕ್ಟಾಗಿ ಬೆಂದಾದಮೇಲೆ ಇವಾಗ ನಾನು 2-1/4 ಕಪ್ಪಷ್ಟು ರವೆ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ತೊಗೊಳ್ಳಿ. ಅಂದರೆ 1 ಕಪ್ಪಿಗೆ 1 ಕಪ್ ರವಕ್ಕೆ 1/4 ಕಪ್ಪಷ್ಟು ನೀರು ಅಷ್ಟೇ ಸಾಕು. ನಿಮಗೆ ಉದುರಾಗಬೇಕು ಅಂದರೆ, ನಿಮಗೆ ಇಲ್ಲ ತೆಳುವಾಗಬೇಕು ಉಪ್ಪಿಟ್ಟು ಅಂದರೆ ನೀವು 1/2 ಕಪ್ ನೀರು ಸೇರಿಸ್ಕೊಳ್ಳಿ. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ 3 ಕಪ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 3-3.5 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಅಷ್ಟು ಉದುರು ಇಷ್ಟಪಡಲ್ಲ, ಲೈಟಾಗಿ ಈ ಥರ ನಡೆಯುತ್ತೆ. ಸೊ ನಾನು ಅದಕ್ಕೆ ಇನ್ನೊಂಚೂರು ನೀರನ್ನ ಆ್ಯಡ್ ಮಾಡಿಕೊಂಡೆ. ಇಲ್ಲಿಗೆ ಕಂಪ್ಲೀಟಾಗಿ ನೀರು ಹಾಕೋದು ಮುಗೀತು. ಇವಾಗ ನೀವು ಇನ್ನೊಂದು ಸಲ ಗುಡ್ ಮಿಕ್ಸ್ ಕೊಟ್ಟು ನೆಕ್ಸ್ಟು ನೀವು ಟೇಸ್ಟ್ ನೋಡಿ, ಅದಕ್ಕೆ ಸಾಲ್ಟ್ ಕಡಿಮೆ ಆಗಿದೆಯಾ ಅಥವಾ ಏನು ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಒಂದು ಸಲ ಟೇಸ್ಟ್ ಮಾಡಿ. ನಾನು ನೋಡಿದೆ ನೀವು ಹಾಕಿರಲ್ಲಲ್ವ ಸಾಲ್ಟ್ನ, ಸೊ ನೀವು 1 ಸ್ಪೂನ್ ಅಥವಾ 1.5 ಸ್ಪೂನ್ ಮತ್ತೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಟೇಸ್ಟ್ ನೋಡಿ, ಇನ್ನೊಂಚೂರು ಕಡಿಮೆ ಅನಿಸಿದರೆ ನೀವು ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ಳಿ. ತೀರಾ ಉಪ್ಪು ಹಾಕಬೇಡಿ ಉಪ್ಪಿಟ್ಟಿಗೆ, ನಾರ್ಮಲ್ ಆಗಿದ್ದರೆ ಓಕೆ. ನೆಕ್ಸ್ಟು ಇದಕ್ಕೇ ಒಂದು ನಿಂಬೆಹಣ್ಣು ಇದ್ದರೆ ಒಂದು ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿ, ಹಾಫ್ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ, ಆವಾಗ ಅದು ಖಾರ ಅಥವಾ ಉಪ್ಪು ಏನಾದರೂ ಜಾಸ್ತಿ ಆಗಿದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಇಷ್ಟೆಲ್ಲ ಆದಮೇಲೆ ನೀವು ಗ್ಯಾಸ್ನ ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು. ಇದು ನೀರು ಕುದಿ ಬರೋವರೆಗೂ ಬಿಟ್ಬಿಡಿ. ಒಂದು ಸಲ ಫ್ರೈ ಮಾಡಿ, ಇದು ಒಂದು ಸಲ ಫುಲ್ ಎಲ್ಲ ಚೆಕ್ ಮಾಡಿ ನೀವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ಕೊನೆಗೆ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಯಾವುದೇ ಅಡುಗೆಗಾಗಲಿ ನೀವು ಕೊನೆಗೆ ಶುಗರ್, ಅಂದರೆ ನಿಮ್ಮ ಹತ್ರ ಶುಗರ್ ಇಲ್ಲ ಅಂದರೆ, ಶುಗರ್ ಇರುತ್ತೆ, ನಿಮಗೆ ಶುಗರ್ ಇಷ್ಟ ಇಲ್ಲ, ಶುಗರ್ ಯೂಸ್ ಮಾಡಬಾರ್ದು ಅಂತ ಅನ್ನೋರು ನೀವು ಬೆಲ್ಲ ಯೂಸ್ ಮಾಡಿ. ಕೊನೆಗೆ ನೀವು ಸ್ವೀಟ್ನ ಆ್ಯಡ್ ಮಾಡಲೇಬೇಕು ಅಡುಗೆಗೆ, ಬಿಕಾಸ್ ಅದು ಎಲ್ಲ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ನೀವು ಸ್ವಲ್ಪ ಶುಗರ್ ಇಲ್ಲ ಬೆಲ್ಲ ಎರಡರಲ್ಲಿ ಒಂದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಅದನ್ನು ಚೆನ್ನಾಗಿ ತಿರುಗಿಸಿ ಕೈ ಬಿಟ್ಬಿಡಿ. ನೋಡಿ ನಂದಿವಾಗ ಎಲ್ಲ ಕಂಪ್ಲೀಟಾಗಿದೆ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ನೀರು ಕುದಿ ಬರಬೇಕು. ಈ ಥರ ನೀರು ಕುದಿ ಬಂದಾಗ ನೀವು ಉಪ್ಪಿಟ್ಟಿನ ರವೆ ಹಾಕೋಕ್ಕೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸೊ ಈ ಥರ ಒಂದು ಸಲ ನೀವು ಮತ್ತೆ ಕೈಯಲ್ಲಿ ಅದನ್ನೆಲ್ಲ ತಿರುಗಾಡಿಸ್ಕೊಂಡು ಸೌಟಲ್ಲಿ, ಆಮೇಲೆ ನಿಮಗೆ ರವೆ ಎಷ್ಟು ಹಿಡಿಸುತ್ತೋ ಅಷ್ಟು ರವಾನ ನೀವು ಹಾಕಿ ನೋಡಿ. ಈ ಥರ ಫುಲ್ ಕುದಿ ಬಂದ ಮೇಲೆ ನೀವು ಹುರಿದಿಟ್ಕೊಂಡಿರ್ತೀರಲ್ವ ರವಾನ, ಅದನ್ನು ಹಾಕ್ತಾ ಬನ್ನಿ. ಒಂದು 3/4% ಹಾಕಿ ಸೌಟ್ ತಗೊಂಡು ಫುಲ್ ತಿರುಗಿಸಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ರವೆ ಇನ್ನೂ ಬೇಕಾಗಿದ್ದರೆ ಅದು ಸ್ವಲ್ಪ ಸೌಟಲ್ಲಿ ತೆಳುವಾಗಿ ಬರುತ್ತೆ. ಇಲ್ಲ ಸಾಕು ಅಂತ ಅನ್ನಂಗಿದ್ರೆ ನಾವು ಸೌಟ್ ಹಾಕಿ ತಿರುಗಿಸ್ತಿರುವಾಗ ಸ್ವಲ್ಪ ಕೈ ಗಟ್ಟಿ ಅನಿಸುತ್ತೆ, ಆವಾಗ ರವೆ ಸಾಕು ಅಂತ. ನಾನಿವಾಗ ಇಲ್ಲಿ ತಿರುಗಿಸ್ದೆ, ನನಗೆ ಇನ್ನೂ ನೀರು ಜಾಸ್ತಿ ಇದೆ ಅಂತ ಅನಿಸುತ್ತು. ಸೊ ನಾನು ಅದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ರವಾನ ಆ್ಯಡ್ ಮಾಡಿ ಇದೇ ಥರ ಮತ್ತೆ ತಿರ್ಗಾಡ್ಸಿದೆ. ಸೊ ನಂಗೆ ಅವಾಗ ಇದಾಯಿತು. ಸೊ ಈ ಥರ ಕುದಿ ಬರಬೇಕು. ಈ ಥರ ಹೇಗೆ ಕುದೀತಾ ಹೋಗುತ್ತೋ ಹಾಗೆ
ರವೆ ಫುಲ್ ಗಟ್ಟಿಯಾಗಿ ಫುಲ್ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಬೇಯುತ್ತೆ ರವೆ. ತೀರಾ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಬಿಕಾಸ್ ರವೆ ಬೇಯೋದಿಲ್ಲ. ಇಷ್ಟಾದರೆ ಸಾಕು. ನೋಡಿ, ನೀರೆಲ್ಲ ಹೀರ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ಇವಾಗ ನೀವು ಫ್ಲೇಮ್ನ ಸ್ವಲ್ಪ ಲೋ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಿ. 5 ಮಿನಿಟ್ಸ್ ಬಿಟ್ಟಾದಮೇಲೆ ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ಕಾಣುತ್ತೆ. ಫುಲ್ ಕಂಪ್ಲೀಟಾಗಿ ಈ ಮೂಮೆಂಟಲ್ಲಿ ಕಂಪ್ಲೀಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇಷ್ಟು ಈಸಿಯಾಗಿ ನೀವು ಉಪ್ಪಿಟ್ಟನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು. ಗೊತ್ತು ನಿಮ್ಗೆಲ್ರಿಗೂ ಉಪ್ಪಿಟ್ಟು ಮಾಡೋದು ಈಸಿ ಅಂತ, ಬಟ್ ನಾನು ನನ್ನ ಮೆಥಡಲ್ಲಿ ತೋರಿಸಿದ್ದೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.